ನಿನ್ನ ಬದುಕಲ್ಲಿ ಏನಾದರೂ ಆಗಬೇಕು ಅಂದರೆ ಒಬ್ಬರೇ ಒಬ್ಬರು ವ್ಯಕ್ತಿ ನಿಂಗೆ ಸಹಾಯ ಮಾಡ್ತಾರೆ, ಅದು ರಾಘವೇಂದ್ರ ಸ್ವಾಮಿಗಳು. ನೀನು ಅಲ್ಲಿ ಹೋಗು, ನಿನ್ನ ಬದುಕು ಬದಲಾವಣೆ ಆಗಿಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. 5 ರೂಪಾಯಿ ಕೊಟ್ಟು ಅಲ್ಲಿಂದ ಬರ್ತೀನಿ. ಮನೆಗೆ ಬಂದು ತಾಯಿಯವ್ರು ಬೈತಾ ಇದ್ದಾರೆ. ಅಲ್ಲ ಕಣೋ, ಬೆಳಗ್ಗೆ ಓದೋನು ಇಷ್ಟೊತ್ತಾಯಿತು ಹಿಂಗೆ ಬರ್ತೀಯಾ, ನಿಮ್ಮಪ್ಪ ಬೈಯೋಕ್ಕೂ ನೀನು ಆಡೋಕ್ಕೂ ಸರಿಯಾಗಿದೆಯಲ್ಲ ಅಂತ ನಮ್ಮಮ್ಮ ಅಂದಾಗ ಏನೋ ಹತ್ಕೊಂಡು ಹೇಳ್ತೀನಿ. ಅಮ್ಮ ಹಿಂಗೆ ಓದೆ, ಯಾರೋ ಬೈದ್ಬಿಟ್ರಮ್ಮ, ತುಂಬ ಬೇಜಾರಾಗೋಯ್ತು, ಅದಕ್ಕೆ ಬಂದೆ. ನಮ್ಮ ತಾಯಿ ಅದು ಏನು ರೋಷ ಬಂತು ಆಕೆ, ಪಾಪ ಕಡ್ಡಿ ಪುಡಿ ಚೀಲ ಟಪ್ ಅಂತ ತೆಗೆದು ರಪ ರಪ ಅಂತ 100 ರೂಪಾಯಿ ನೋಟು 5 ಎಣಿಸಿ, ತೊಗೊಮಗನೆ ಇದನ್ನ ಇಟ್ಕೋ, ಏನು ಮಾತಾಡಬೇಡ, ಸೀದಾ ಗಂಟು ಮುಟ್ಟೆ ಕಟ್ಕೊಂಡು ಮಂತ್ರಾಲಯಕ್ಕೆ ಹೊಟ್ಟೋಗ್ಬಿಡ. ಮಂತ್ರಾಲಯಕ್ಕೆ ಹೋಗಿ ನಿನಗೆ ಸಮಾಧಾನ ಆಗೋರ್ಗೆ ಅಲ್ಲಿರಬೇಕು, ಬರೀ ಕುಡ್ದು ನೀನು ಹೆಂಗಿದ್ರು ಫೇಲ್ ಆಗಿದೆಯಾ, ಇಲ್ಲಿ ಯಾರು ಹೇಳೋರು ಕೇಳೋರಿಲ್ಲ, ನೀನು ಹೋಗು ಅಂತ ಹೇಳಿ ನಮ್ಮ ತಾಯಿ ಹೇಳ್ತಾರೆ. ನಾನು ದಿಗ್ಭ್ರಾಂತನಾಗೋದೆ. ಆ ಸ್ವಾಮೀಜಿಗಳು